ಫೆಬ್ರವರಿ 26ರಿಂದ 28ರವರೆಗೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ಬೆಂಗಳೂರು ನಗರದಲ್ಲಿ ನಡೆಯಲಿದೆ. ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ 2025ರ ಪೂರ್ವಭಾವಿಯಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕೈಟ್ನ ಕರ್ಟನ್ ರೈಸರ್, ಬ್ರೋಚರ್ ಮತ್ತು ಲಾಂಛನವನ್ನು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಅವರು ಲೋಕಾರ್ಪಣೆಗೊಳಿಸಿದರು. ಪ್ರವಾಸೋದ್ಯಮ ಇಲಾಖೆ ಬಗ್ಗೆ ಅವರದು ವಿಶೇಷ ಆಸಕ್ತಿನೂ ಹೌದು, ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ. ನಾವು ಈ ಸಲ ಒಂದು ಕೆಲಸ ಮಾಡೋಣ. A big group will be taken round Vidhan Soudha. Vidhan Soudha as it is a great attraction. ಅವರು ವಿಧಾನಸೌಧಕ್ಕೆ ಬಂದು ವಿಧಾನಸೌಧದ ಅಸೆಂಬ್ಲಿ ಹಾಲ್ ನೋಡುವುದು ಅಂದರೆ ಒಂದು ದೊಡ್ಡ ಇತಿಹಾಸವನ್ನು ನೋಡಿದಂಗೆ. ಅದ್ರ ಜೊತೆಗೆ ವಿಧಾನಸೌಧದ ಈ ಕಾರಿಡಾರ್ಸ್ನೊಳಗೆ ನಮ್ಮ ಕರ್ನಾಟಕದ ಅತಿ ಪ್ರಮುಖವಾಗಿರ್ತಕ್ಕಂಥ ಹಲವಾರು ಚಿತ್ರಗಳನ್ನು, ಆ್ಯಕ್ಚುಯಲ್ ಫೋಟೋಗ್ರಾಫ್ಸ್, ರಿಯಲ್ ಫೋಟೋಗ್ರಾಫ್ಸ್ ಆಫ್ ಸೋ ಮೆನಿ ಪ್ಲೇಸಸ್, ಯಾವನ್ನು ಕೆಲವನ್ನ ಯಾರೂ ನೋಡಿಲ್ಲ, ನಾವು ನೋಡಿಲ್ಲ, ಅಂಥ ಚಿತ್ರಗಳು ಇವತ್ತು ವಿಧಾನಸೌಧದ ಮೂಲೆ ಮೂಲೆಯಲ್ಲಿ ಇವತ್ತು ಹಾಕಿಸಲಾಗಿದೆ. ಆದ್ದರಿಂದ ನಮ್ಮ ಇತಿಹಾಸವನ್ನು ತೋರಿಸೋದಕ್ಕೆ, ನಮ್ಮ ಪ್ರಾಚೀನ ನಮ್ಮ ಸ್ಥಿತಿಗತಿಗಳನ್ನು ತೋರಿಸೋದಕ್ಕೆ, ನಮ್ಮ ಸಂಸ್ಕೃತಿಯನ್ನು ತೋರಿಸೋದಕ್ಕೆ ಕೇವಲ ವಿಧಾನಸೌಧದ ಕಟ್ಟಡ ಮಾತ್ರ ಅಲ್ಲ, ಗೋಡೆಗಳು ಮಾತನಾಡೋ ಹಾಗೆ ಮಾಡಿದ್ದೇವೆ. ಆದ್ದರಿಂದ I don't know whether we did this exercise in 2019 kind, but this time we will bring 5-10 teams. ಮಾಡಿಲ್ಲ, ಈ ಸಲ ಮಾಡೋಣ. We will take them round.